ಶಿರೂರು ಬಳಿಯ ಗುಡ್ಡ ಕುಸಿತ ಆದಂಥ ಸ್ಥಳದಿಂದ ನಾವು ಪ್ರತಿನಿಧಿ ಒಂದು ರಿಪೋರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬೋಣ ಅದನ್ನ. ಕುಸಿತ ಹೇಗಾಯಿತು ಮತ್ತು ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಎಂಬುದನ್ನು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ನಮ್ಮ ಜೊತೆಗೆ ಇದ್ದಾರೆ. ಮಾತಾಡ್ಸೋಣ ಸರ್. ಈಗಾಗಲೇ ಶಿರೂರದಲ್ಲಿ ಗುಡ್ಡ ಕುಸಿತ ಆಯಿತು. ಗುಡ್ಡ ಕುಸಿತ ಯಾವ ರೀತಿಯಾಗಿ ಇನ್ಸಿಡೆಂಟ್ ಆಗಿತ್ತು ಸರ್? ಏನು ನಮಗಿರೋದು ಮಾಹಿತಿ ಪ್ರಕಾರ ನಮ್ಮ ಇಮಿಡಿಯೇಟ್ಲಿ DSP ಕಾರವಾರ ಅವರು ಬಂದಿದ್ದರು. ನಮ್ಮ ಅಂಕಲ್ ಪಿ ಎ ಬಂದಿದ್ದರು. ಪ್ರತ್ಯಕ್ಷದರ್ಶಿ ಒಬ್ಬ ರಾಜು ಅಂತ ಟ್ರಕ್ ಡ್ರೈವರ್ ಅವ್ರನ್ನ ಕರೆದು ಮಾತಾಡಿದಾಗ ವೆನ್ ಹೀಸ್ ಕಮಿಂಗ್ MT ವ್ಯಾನಲ್ಲಿ ಗೋವಾಯಿಂದ ಮಂಗಳೂರಿಗೆ ಹೋಗೋ ಸಮಯದಲ್ಲಿ ಅವನಿಗೆ ಮುಂದೆ ಇರೋಂಥ ಲಾರಿಗೆ ಒಂದು ಕಲ್ಲು ಬಿದ್ದಿದ್ದು ನೋಡಿ ಇಮಿಡಿಯೇಟ್ಲಿ ಸೆಂಡ್ ಲೆಫ್ಟ್. ಅದರ ಮುಂದೆ 2 ಕಾರ್ ಪಾಸ್ ಆಯಿತು ಅಂತ ಹೇಳ್ತಾರೆ. ಆಮೇಲೆ ಇಮಿಡಿಯೇಟ್ಲಿ ಮಣ್ಣು ಕುಸಿದು ನೋಡಿ ಗಾಡಿ ಬಿಟ್ಬಿಟ್ಟು ಹೊರಟ್ಬಿಟ್ಟು ಬಂದಿದ್ದಾರೆ. ಹೊರಟ್ಬಿಟ್ಟು ಬಂದ ತಕ್ಷಣ ಎದುರುಗಡೆ ಇದ್ದಂತಹ ಯಾವುದು ನಮ್ಮ ಟೀ ಶಾಪ್ ಅಲ್ಲಿ ಇರಿದ್ರೆ ಪಾಪ ರಥದುಷ್ಟ ಫ್ಯಾಮಿಲಿ 7 ಜನ ಇದ್ದಾರೆ ಅಂತ ಹೇಳ್ತಾರೆ. ಅದು ಎಂಟೈರ್ ಮಣ್ಣು ಅವ್ರ ಮೇಲೆ ಬಿದ್ದು ಅದು ವಾಶ್ಔಟ್ ಆಯಿತು ಅಂತ ಹೇಳಿ. ದೆನ್ ಒಂದು ಟ್ಯಾಂಕರು LPG ಟ್ಯಾಂಕರ್ ಇರ್ಬೋದು, ಇನ್ನೊಂದು 2 ಲಾರಿ ಸಹ ಅದರಲ್ಲಿ ಮಣ್ಣಲ್ಲಿ ಇವಾಗ ಕೊಚ್ಕೊಂಡು ಒಳಗಡೆ ಹೋಗಿದೆ ಅಂತೇಳಿ. ಹಾಗಾಗಿ ಅವರೆಲ್ಲ ಎದುರ್ಕೊಂಡು ಬಂದು ನಮಗೆ ಮಾಹಿತಿ ಹೇಳಿದ ತಕ್ಷಣವೇ ನಮ್ಮ ಪೊಲೀಸವರು ಈ ಕಡೆ ಗ್ರಾಮಸ್ಥರು ಆ ಕಡೆಯಿಂದ ಕುಮಟಾದಿಂದ ಬಂದು ಎಲ್ಲ ಟ್ರಾಫಿಕ್ ಡೈವರ್ಟ್ ಮಾಡಿದ್ವಿ. ಆ ಕಡೆ ಡೈವರ್ಟ್ ಮಾಡಿದ್ವಿ. ಇಮಿಡಿಯೇಟ್ಲಿ ಜಿಲ್ಲಾ ಮಂತ್ರಿಗಳು ಮತ್ತು MP ಅವರು ಇಮಿಡಿಯೇಟ್ಲಿ ಅರ್ಜೆಂಟ್ ಮೀಟಿಂಗ್ ಮಾಡಿದ್ರು. ಸರ್, ನೀವು ಅಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರಿ, ಏನು ಮಾಡ್ತಾ ಇದ್ರಿ ಗುಡ್ಡ ಕುಸಿತವಾದಾಗ? ಗುಡ್ಡ ಕುಸಿಬೇಕಾದ್ರೆ ನಾವು ಅಲ್ಲಿ ಮುಂದೆ ಇದ್ರು. ನಮ್ಮ ಗಾಡಿ ರನ್ನಿಂಗ್ ಒಳಗಿತ್ತು, ಅಂದರೆ ಪೂರಾ ಮುಂದೆ ಹೋಗೋದಿತ್ತು, ಅಂದರೆ ಸ್ವಲ್ಪ ಹಿಂದನೇ ಇತ್ತು. ಆ ಹೋಟೆಲಿಂದ ಸ್ವಲ್ಪ ಹಿಂದ್ಗಡೆ ಗುಡ್ಡ ಕುಸಿದದ್ದು ಇನ್ನೊಬ್ಬ ಡ್ರೈವರ್ ಹೇಳ್ದ ನಮಗೆ, ಗಾಡೀಲಿದ್ದ ಡ್ರೈವರ್ ಅವನು ಮತ್ತೊಬ್ಬ ಹೇಳ್ದ ನಮಗೆ ಮಣ್ಣು ಕುಸಿತಿದೆ ಅಂದ್ಕೊಳ್ಳೇನೆ. ಮಣ್ಣು ಕುಸಿದದ್ದು ನೋಡ್ಕೊಂಡು ನಾವು ಗಾಡಿ ಹಿಂದೆ ತೆಗಿಬೇಕಾದ್ರೆ ಮಣ್ಣು ಬಂದು ನಮಗೆ ಹೊಡಿತು. ಅದರಲ್ಲೇ 2 ಗಾಡಿ ನೀರಿಗೆ ಹೋಯ್ತು. ಮನೆಯವರು ಒಂದು ತೊಳ್ಕೊಂಡು ಹೋದ್ರು. ಕಡೆಗೆ ಟ್ಯಾಂಕರ್ ಗಾಡಿ ಡ್ರೈವರ್ ಮಂದಿ ಅವರೆಲ್ಲರೂ ಕೆಳಗಾಗಿದ್ದಾರೆ. ನಮಗೊಂದು ಕಾರ್ ಒಂದು ಓಲ್ಟೇಕ್ ಮಾಡಿತ್ತು, ಬಿಳಿ ಕಾರು. ಅದು ಮಣ್ಣೊಳಗಾಯ್ತು, ಏನೋ ಪಾಸ್ ಆಗೋದೇ ಗೊತ್ತಾಗ್ತಿಲ್ಲ. ಅದು ಕಾರ್ ಹೋಗೋದೆ ನನ್ನ ಲೆಕ್ಕದಲ್ಲಿ ಮಣ್ಣಲ್ಲೇ ಸಿಕ್ಕೊಂಡಿದ್ದು. ಅದು ಕಾರ್ ಫ್ಯಾಮಿಲಿ ಸಂತಿಗಿದೆ. ಅದು ಮಣ್ಣೆಲ್ಲ ಬಂದು ನಮ್ಮ ಗಾಡಿಗೆಲ್ಲ ದೂಡದ್ದು ಗಾಡಿ ಸರ್ದು ಬಂದೆ ರೋಡಿಗೆ ಬಂದಿರ್ತದೆ ಸೈಡಿಗೆ. ಮತ್ತೊಂದು ಸ್ವಲ್ಪ ಮಣ್ಣು ಬಂದಿದ್ದರೆ ಗಾಡಿ ನಮ್ಮದು ನೀರಿಗೆ ಆಗ್ತಿತ್ತು. ಹಾಂ. ಆ ಕಾರ್ನಲ್ಲಿ ಎಷ್ಟು ಜನ ಇದ್ರು, ಏನಾದರೂ ಮಾಹಿತಿ? 4 ರಿಂದ 5 ಜನ. 5 ಜನ ಇದ್ರು. ಅದ್ರ ಜೊತೆಗೆ ಅಲ್ಲಿ ಟೀ ಅಂಗಡಿನೂ ಇತ್ತು ಅಂತ ಮಾಹಿತಿ ಬರ್ತಾ ಇದೆ. ಟೀ ಅಂಗಡಿಯಲ್ಲಿ ಎಷ್ಟು ಜನ ಇದ್ರು, ಏನಾದರೂ ಮಾಹಿತಿ ನಿಮಗೆ? ಇಲ್ಲ ಅಂದ್ರೆ ಅಲ್ಲಿ ಒಂದು ಸುಮಾರು ಒಂದು 12 ಜನ ಆದರೂ ಇರ್ಬೋದು ಟೀ ಅಂಗಡಿ. ರಶ್ ಇತ್ತಾ ಟೀ ಅಂಗಡಿಯಲ್ಲಿ? ರಶ್ ಇತ್ತಾ? ಗಾಡಿ ಟ್ರಕ್ ಎಲ್ಲ ಅಲ್ಲೇ ತೊಳೆಯೋದು, ಆಮೇಲೆ ನಾಷ್ಟ ಮಾಡೋದು, ಬೆಳಗ್ಗೆ ಗಾಡಿ ತೊಳೆಯೋದು ಎಲ್ಲ ಅಲ್ಲೇ ನಿಲ್ಕೊಂಡು ನಾವು ಮಾಡ್ಕೊ ಬರೋದಾಗಿತ್ತು. ಅಂದರೆ ಈಗ ನಾವು ನನ್ನ ಲೆಕ್ಕದಲ್ಲಿ ಒಂದು 4 ಗಾಡಿ ಆದ್ರೂ ನಾನು ಅಲ್ಲಿ ನೋಡಿದ್ದೇನೆ ಹೋಟೆಲ್ ಹತ್ರ. 4 ರಿಂದ 5 ಗಾಡಿ ನಾನು ನೋಡಿದ್ದೇನೆ ಕಣ್ಣಿಂದ. ಒಂದು ಕಾರ್ ಒಂದು ಹಿಡಿದ್ರೆ ಒಂದು 6. ಈಗಾಗಲೇ NDRF ತಂಡದವರು ಎಲ್ಲ ರೀತಿಯಂಥ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆದರೆ ಅಬ್ಬರದ ಮಳೆ ಅವರಿಗೆ ಅಡ್ಡಿ ತರ್ತಾ ಇದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.